ಶ್ರೀಗಳಿಗೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ 20 ಲಕ್ಷ ಜನರು ಬಂದಿದ್ದಾರೆ. ಜನಸಾಗರ ಬರ್ತಾನೇ ಇದೆ. ಇನ್ನು ಅಂತ್ಯ ಸಂಸ್ಕಾರ 5 ಗಂಟೆಗೆ ನಡಿಬೇಕಾಗಿತ್ತು. ಆದರೆ ಸಾಕಷ್ಟು ಜನ ಊರಿಂದ ಬಂದಿರೋ ಕಾರಣ ಇನ್ನು ಅಂತ್ಯಕ್ರಿಯೆ ಸ್ವಲ್ಪ ತಡವಾಗಬಹುದು. ಜೊತೆಗೆ ಜನ ಹೆಚ್ಚಾಗ್ತಿರೋ ಕಾರಣ ಜೊತೆಗೆ ಭದ್ರತೆನೂ ಕೂಡ ಅಷ್ಟೇ ಕೊಡಬೇಕಾಗತ್ತೆ. ಪ್ರತಿಯೊಬ್ಬರು ಬಂದು ಕಣ್ಣೀರಿಡ್ತಾ ಇದ್ದಾರೆ. ಶ್ರೀಗಳ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಮುಂದೆ ನಾವು ಯಾರನ್ನ ನಂಬಬೇಕು, ಏನೇ ಕಷ್ಟ ಬಂದರೂ ಏನು ಮಠದ ಆವರಣ ಪ್ರವೇಶಿಸ್ತಿದ್ದಂಗೆ ಎಲ್ಲವೂ ಕೂಡ ಮರೆತು ಹೋಗ್ತಿದ್ರು. ಅಷ್ಟು ಶಕ್ತಿ ಆ ಮಠದಲ್ಲಿ ಇದೆ. ಏನೇ ಕೆಲಸಗಳಿದ್ರೂ ಕೂಡ ಸ್ವಾಮೀಜಿಯವರು ಎಲ್ಲರ ಜೊತೆ ಕೂತು ಮಾತಾಡ್ತಿದ್ರು. ಅದೇ ಪಕ್ಕ ಊರುಗಳಲ್ಲೂ ಕೂಡ ಏನೇ ಸಮಸ್ಯೆ ಆದರೂ ಕೂಡ ನ್ಯಾಯ ಪಂಚಾಯತಿನೂ ಕೂಡ ಶ್ರೀಗಳು ನಡೆಸುತ್ತಿದ್ರು. ಏನೇ ಜಗಳ ಸಮಸ್ಯೆ ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ಬಹಳ ಸುಲಭವಾಗಿ ಅದನ್ನು ಇದು ಮಾಡ್ತಾ ಇದ್ರು. ಹೀಗಾಗಿ ಆ ಪಕ್ಕದ ಊರುಗಳಿಗೆ ಒಂದು ರೀತಿ ಬಹಳ ಹತ್ತಿರ ಆಗ್ಬಿಟ್ಟಿದ್ರು ಶ್ರೀಗಳು. ಇನ್ನು ಹಲವಾರು ಸಂಖ್ಯೆಯಲ್ಲಿ ಅವರ ಭಕ್ತಗಣ ಬರ್ತಾ ಇದ್ದಾರೆ. ಜೊತೆಗೆ ಶ್ರೀಗಳ ಚಿತ್ರವನ್ನ ಕೂಡ ಬಿಡಿಸ್ತಾ ಇದ್ದಾರೆ ಅವರ ಭಕ್ತರೊಬ್ರು. ಸೊ ಅದನ್ನ ಕೂಡ ನೀವು ಅದ್ಭುತವಾಗಿ ಬಿಡಿಸ್ತಾ ಇರುವಂಥ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ T5 ಸ್ಕ್ರೀನ್ ಮೇಲೆ. ಇನ್ನೊಂದು ಕಡೆ ಎಲ್ಲ ರಾಜಕೀಯ ಗಣ್ಯಾತಿ ಗಣ್ಯರು ಶ್ರೀಗಳ ಪಾರ್ಥಿವ ಶರೀರ ಪಕ್ಕದಲ್ಲೇ ಕೂತು ಜಪ ಮತ್ತೆ ಕೀರ್ತನೆಗಳನ್ನು ಹಾಡ್ತಾ ಇದ್ದಾರೆ. ಅಂದರೆ ಆ ಮಠದಲ್ಲಿರುವಂಥ ವಿದ್ಯಾರ್ಥಿಗಳು. ಹೀಗಾಗಿ ಇನ್ನೂ 1-2 ಅವರ ನಂತರ ಅವರ ಅಂತ್ಯಕ್ರಿಯೆನ ಶುರು ಮಾಡ್ತಾರೆ. ಅಂತ್ಯಕ್ರಿಯೆ ಪ್ರೊಸೀಜರ್ಸ್ ಎಲ್ಲವೂ ಕೂಡ ಶುರುವಾಗುತ್ತೆ. ಆದರೆ ಅದಕ್ಕೂ ಮುಂಚೆ ಕೆಲವೊಂದು ಪೂಜೆಗಳನ್ನು ಕೂಡ ಮಠದಲ್ಲೇ ನೆರವೇರಿಸ್ತಾ ಇದ್ದಾರೆ. ಸೊ ಹೀಗಾಗಿ ಲಕ್ಷಾಂತರ ಮಂದಿ ಬರ್ತಾನೆ ಇರೋದ್ರಿಂದ ಅಂತ್ಯಕ್ರಿಯೆಗೆ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸ್ವಲ್ಪ ಹೊತ್ತು ತಡವಾಗುವಂಥ ಸಾಧ್ಯತೆಗಳು ಇದೆ. ಹೀಗಾಗಿ ಅವರ ಮಠದಲ್ಲಿ ಓದಂಥ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ಅಂತ ಇದ್ದಾರೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಮಠವನ್ನು ಬೆಳೆಸಿ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸಿದ್ದಾರೆ. ಜೊತೆಗೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕಟ್ಟಿಕೊಟ್ಟಿದ್ದಾರೆ ಶ್ರೀಗಳು. ಹೀಗಾಗಿ ಅವರ ಎಲ್ಲ ಶಿಷ್ಯ ವೃಂದಗಳು ಕೂಡ ಎಷ್ಟೇ ದೂರದ ಊರುಗಳೇ ಶ್ರೀಗಳಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಆ ಮಠದಲ್ಲಿ ಅವರು ಬೆಳೆದ ರೀತಿ, ಅಲ್ಲಿ ಒಂದು ಶಿಸ್ತು, ಅದೆಲ್ಲದ್ರ ಬಗ್ಗೆನೂ ಕೂಡ ಅವರ ಶಿಷ್ಯವೃಂದ ಹೇಳ್ತಾ ಇದ್ರು. ಸಾಕಷ್ಟು ಎಷ್ಟು ಅದ್ಭುತವಾಗಿತ್ತು ಆ ದಿನಗಳನ್ನು ನೆನೆಸ್ಕೊಳ್ಳೋದಕ್ಕೆ ಅಥವಾ ಅವರ ಪ್ರವಚನ, ಅವರ ಪಾಠವನ್ನು ಕೇಳೋದಕ್ಕೆ ನಿಜಕ್ಕೂ ನಾವೆಲ್ಲ